ಕಮ್ಮದ ಕೊನೆಗೆ ಹೋಗಿದ್ದೆ ಕೃಷಿ ಆಫೀಸಿಗೆ. ಅಲ್ಲಿಂದ ಬಂದು ಅಲ್ಲೊಂದು ಮಾವಿನ ಮರ ನೋಡಿದೆ. ಆ ಮನೆ ಎದುರುಗಡೆ ಮಾವಿನಕಾಯಿ ಫುಲ್ ಇದೆ. ಸೊ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಸೊ ಅಲ್ಲಿಂದ ಒಂದು 2 ಮಾವಿನಕಾಯಿ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ. ತಗೊಂಡೋಗಿ ಏನಾದರೂ ಮಾಡಬೇಕು, ಸಮಥಿಂಗ್ ಈಗ ಟ್ರೆಂಡಿಂಗ್ ಆಗಿರೋ ಒಂದು ಮಾವಿನಕಾಯಿ ಸ್ಪೆಷಲ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಕೊಡ್ತಾರೋ ಗೊತ್ತಿಲ್ಲ, ಕೇಳಿ ನೋಡ್ಬೇಕು. ಈಗ ಎಲ್ಲ ಏನ್ ಮಾಡ್ತಾರೆ, ಹಿಂಗ್ ಸಿಕ್ಕಾಪಟ್ಟೆ ಮಾವಿನಕಾಯಿ ಆದಾಗ ಬೇರೆಯವ್ರಿಗೆ ವಯಸ್ಸು ಕೊಟ್ಬಿಡ್ತಾರೆ. ಸೊ ಅವ್ರ ಪರ್ಮಿಷನ್ ಬೇಕಾಗತ್ತೆ. ಆದ್ರೂ 2 ಮಾವಿನಕಾಯಿ ಎಲ್ಲ ಕೊಡ್ತಾರೆ ಇರ್ಬೇಕು. ಮನೆಗೆ ಹಾ ಇಲ್ಲ ಬೇಕಂತ. See the horizon, turn us to thousands, and we'll grow in number, fueled by them. To see the horizon, turn us to thousands. ಗಾಡಿ ಸರಿ ಬರ್ತೀವಮ್ಮ. ಫೈನಲಿ ನಾನು ಕೇಳೋಕೆ ಹೋಗಿದ್ದು 2, ನಂಗೆ ಆ ಅಮ್ಮ 5 ಮಾವಿನಕಾಯಿ ಕೊಯ್ಕೊಳಕ್ಕೆ ಹೇಳಿದ್ರು. ಸೊ ನನ್ನ ಹತ್ರ ಈಗ ಆ್ಯಕ್ಚುಲಿ 6 ಇದೆ, 5 ಅಲ್ಲ 6 ಇದೆ. 6 ತೊಗೊಂಡಿದ್ದೀನಿ. ಅಮ್ಮ ಪಾಪ ನನಗೆ ಒಳ್ಳೆ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಮಾವಿನಕಾಯಿ ತಗೊಂಡು ಅಲ್ಲಿ ಕೃಷಿ ಆಫೀಸಿಂದ ಗ್ರೋ ಬ್ಯಾಗ್ ತೊಗೊಂಡಿದ್ವಿ. ಸೊ ಅದರಲ್ಲಿ ಹಾಕಿ ಒಂದು ತಮ್ಮನ ಬ್ಯಾಗಲ್ಲೇ ಹಾಕ್ಕೊಂಡಿದ್ದೆ. ಗ್ರೋ ಬ್ಯಾಗ್ ಇದ್ದಿದ್ದಕ್ಕೆ ಒಳ್ಳೇದಾಯ್ತು, ಹಾಕೊಂಡು ಬರ್ಲಿಕ್ಕೆ ಈಸಿ ಆಯ್ತು. ಯಾಕಂದ್ರೆ ನಮ್ಮ ಹತ್ರ ಪ್ಲಾಸ್ಟಿಕ್ ಇರ್ಲಿಲ್ಲ, ಯಾಕಂದ್ರೆ ನಾವ್ ಯಾವ ಪ್ಲಾನ್ ಅಲ್ಲೂ ಹೋಗಿರ್ಲಿಲ್ಲ. ಹೋಗ್ತಾ ಕಾಣಿಸಿತ್ತು ಮಾವಿನಕಾಯಿ ನೋಡಿದ ತಕ್ಷಣ ತಗೊಂಡು ಇದಕ್ಕೆ ಹಾಕೊಂಡು ಬಂದಿದ್ವಿ. ಬಟ್ ಇವನ್ ಬ್ಯಾಗ್ ಅಲ್ಲಿ ಕವರ್ ಇತ್ತು, ಪ್ಲಾಸ್ಟಿಕ್ ಇತ್ತು. ಗ್ರೋ ಬ್ಯಾಗ್ ಇದ್ದಿದ್ದಕ್ಕೆ ಅದು ಯಾವ್ದು ತಲೆಗೆ ಹೋಗ್ಲಿಲ್ಲ, ಚೆಕ್ ಮಾಡೋಕ್ಕೂ ಹೋಗ್ಲಿಲ್ಲ. ನೋಡಿ ಅಂತೂ ಇಂತೂ ಇದು ಸ್ವಲ್ಪ ಇದು ಬಂದಿದೆ, ಸಿಕ್ಕಾಪಟ್ಟೆ ಬೆಳೆದಿದೆ ನೋಡಿ, ಎಲ್ಲೋಶ್ ಬಂದಂಗಿದೆ. ಸೊ ಇದನ್ನೀಗ ಏನು ಮಾಡ್ಬೇಕಂತ ಆಲೋಚನೆ ಮಾಡಬೇಕು. ಏನಾದರೂ ಮಾಡಬೇಕು ಅಂತ. ಇವಾಗ ಮಾವಿನಕಾಯಿ ಸೀಸನ್ ಅಲ್ಲ, ಏನಾದರೂ ಸಮಥಿಂಗ್ ಸ್ಪೆಷಲ್ ಮಾಡಬೇಕು. ಮಕ್ಕಳಿಗೂ ಸಿಕ್ಕಾಪಟ್ಟೆ ಇಷ್ಟ. ಮಾವಿನಕಾಯಿ ಚೆನ್ನಾಗಿ ತೊಳ್ಕೊಂಡು ಮೇಲ್ಗಡೆ ಇದು ಬರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗ್ದೆ. ಸೊ ಹೀಗೆ ಸ್ವಲ್ಪ ಹಿಂಗೆ ಮಾರ್ಕ್ ಮಾಡ್ಕೊಂಡ್ರೆ ಅದ್ರೊಳಗಡೆ ಎಲ್ಲ ಹೋಗ್ಲಿಕ್ಕೆ ಚೆನ್ನಾಗಾಗತ್ತೆ. ಸ್ವಲ್ಪ ನಾವು ಖಾರ ಮತ್ತು ಉಪ್ಪು ಹಾಕಿ, ಕೆಂಪು ಮೆಣಸಿನ ಪುಡಿ ಮತ್ತು ಉಪ್ಪು ಹಾಕಿ ಅದಕ್ಕೆ ಹಿಂಗೆ ನಾವು ಜಸ್ಟ್ ಮಾಡಿಕೊಂಡ್ರೆ ಬೆನಿಫಿಟ್ ಏನಂದರೆ ತಿನ್ನೋಕ್ಕೂ ನೀಟಾಗಿ ಬರುತ್ತೆ, ಚೆನ್ನಾಗಾಗತ್ತೆ. ಇದು ಈ ಥರ ಮಾಡಿಕೊಂಡ್ರೆ ಉಪ್ಪೆಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಾಗತ್ತೆ ನೋಡಿ. ಈ ಥರ ಪೀಸಸ್ ಮಾಡಿಕೊಂಡ್ರೆ ತಿನ್ನೋಕೆ ಈಸಿಯಲ್ಲಿ ತಿನ್ನೋಕ್ಕಾಗತ್ತೆ. ಎಲ್ಲ ಕಡೆ ನೋಡಿ ಫುಲ್ ಮಾರ್ಕ್ಸ್, ಎಲ್ಲ ಕಡೆನೂ ಮಾರ್ಕ್ಸ್ ಮಾಡಿದ್ದೀನಿ. ಸೊ ಇದೊಂದು ಕವರಿಗೆ ಹಾಕ್ಕೊಳ್ತೀನಿ. ನೀಟಾಗಿರೋ ಒಂದು ಕವರ್ ತೊಗೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇದರೊಳಗಡೆ. ಹಾಗೆ ಸ್ವಲ್ಪ ಕೆಂಪು ಮೆಣಸಿನ ಪೌಡ್ರು ಕೂಡ ಹಾಕ್ತಾ ಇದ್ದೀನಿ ಇದರೊಳಗಡೆ. ಇದನ್ನು ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಕೈಯಲ್ಲಿ ಆಗಬಾರ್ದು ಅಂತ ನಾನು ಕವರ್ ಒಳಗಡೆನೇ ಹಿಂಗೆ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ಹೀಗೆ ಕವರಲ್ಲಿ ಬಡಿದ್ರೆ ಏನಾಗುತ್ತೆ, ಕವರು ಹೋಲಾಗಿ ಫುಲ್ ಕೆಳಗಡೆ ಹೋಗುತ್ತೆ. ನಾವು ಬಡಿಯೋ ಪ್ಲೇಸಸ್ ಎಲ್ಲ ನೀಟಾಗಿಲ್ಲ ಅಂದರೆಲ್ಲ ಹಾಳಾಗುತ್ತೆ. ಹಿಂಗೆ ಕೆಟ್ಕೊಳ್ತೀನಿ ಫಸ್ಟಿಗೆ. ಇದನ್ನು ಕೆಟ್ಕೊಂಡು ಇಲ್ಲೊಂದು ಟವಲ್ ತೆಗೆದಿಟ್ಕೊಂಡಿದ್ದೀನಿ. ಈ ಟವಲ್ಗೆ ಏನು ಮಾಡ್ತೀನಿ, ಚೆನ್ನಾಗಿ ಸುತ್ಕೊಳ್ತೀನಿ. ಕವರಿಂದ ಓಪನ್ ಆಗಿ ಹೊರಗಡೆನೂ ಬರಬಾರ್ದು. ಆ ಒಂದು ಇಂಟೆನ್ಷನಲ್ಲಿ ಚೆನ್ನಾಗಿ ಕವರಿಗೆ ಒಂದು 2 ಸಲ ಹಿಂಗೆ 2 ರೊಟೇಟ್ ಸೌಂಡ್ ಹಿಂಗೆ ಸುತ್ಕೊಂಡು ಇದನ್ನು, ಆ್ಯಕ್ಚುಲಿ ಮನೆಯಲ್ಲಿ ಬಟ್ಟೆ ಒಗೆಯೋ ಕಲ್ಲಿದೆ ಅಲ್ಲ, ಕಲ್ಲಲ್ಲಿ ಬಡಿದ್ರೆ ಚೆನ್ನಾಗಾಗತ್ತೆ. ಇಲ್ಲಿ ಕಲ್ಲಿದೆ, ಆದರೆ ನಾನು ಇಲ್ಲೊಂದ್ಸಲ ಬಡ್ದು ನೋಡ್ತೀನಿ. ಇಲ್ಲಿ ಸೆಟ್ ಆಗಲಿಲ್ಲ ಅಂದರೆ ಕಲ್ಲಿಗೆ ಹೋಗ್ತೀನಿ. ಈ ಥರ ಹಿಂಗೆ ನಾನೀಗ ಅಲ್ಲಿ ಕಲ್ಲಲ್ಲಿ ಹೋಗಲ್ಲ, ಇಲ್ಲೇ ಮಾಡಿ ತೋರಿಸ್ತೀನಿ ಈಸಿಯಾಗಿ. ನೋಡಿ ಇಲ್ಲಿ ನಾನು ಮನೆ ಬಾಗಿಲಿಗೆ ಬಡಿತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ನನ್ಗನ್ಸುತ್ತೆ ರೆಡಿ ಆಗಿದೆ ಅಂತ ನನ್ಗನ್ಸುತ್ತೆ. ಓಕೆ, ಹೊಡೆದು ಎಲ್ಲ ಆಗಿದೆ.
ನೋಡಿ ಈ ಥರ ಫುಲ್ ಈ ಥರ ಆಗಿಬಿಟ್ಟಿದೆ, ಎಲ್ಲ ಸ್ಮ್ಯಾಶ್ ಆಗಿ ಇದ್ರೊಳಗಡೆಯಿಂದೆಲ್ಲ ಒಡೆದು ಈ ಥರ ಬಂದ್ಬಿಟ್ಟಿದೆ. ಈ ಥರ ನೋಡಿ, ಈ ಥರ ಆಗತ್ತೆ. ಈ ಥರ ಆಗಿದ್ದನ್ನು ಹಿಂಗೆ ತಗೊಂಡು ಎಕ್ದಮ್ ಮಸ್ತ್ ಆಗುತ್ತೆ ತಿನ್ನೋಕೆ. ಅಂದರೆ ಹುಳಿ ಇದೆ, ಖಾರ ಉಪ್ಪು ಎಲ್ಲ ಸೇರ್ಕೊಂಡು ತಿನ್ನೋಕೆ ಎಕ್ದಮ್ ಮಸ್ತ್ ಇದೆ. ಬಾಯಲ್ಲಿ ನೀರು ಬರುತ್ತೆ, ಇದನ್ನು ನೀವು ನೋಡಿದ್ರೇನೆ ನೀರು ಬರುತ್ತೆ. ಸೊ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಇದೇ ಥರ ಚೆನ್ನಾಗಾಗತ್ತೆ. ಸಾಲಿಡ್ ಆಗಿದೆ.